NCI ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ವಿಶ್ವಗುರು ಬಸವಣ್ಣನವರ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ಅಂಗವಾಗಿ ಬಸವಣ್ಣ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವುದರ ಮೂಲಕ ಈ ನಾಡಿನ ರಾಜಕಾರಣಿಗಳಿಗೆ ಕಿವಿಮಾತು ಹೇಳಲಾಯಿತು. ಇವತ್ತಿನ ಪರಿಸ್ಥಿತಿ ಅವಲೋಕಿಸಿದರೆ ರಾಜಕಾರಣದಲ್ಲಿ ಇರುವ ರಾಜಕಾರಣಿಗಳು ಡಾಕ್ಟರ್ BR ಅಂಬೇಡ್ಕರ್ ಅವರು ಬಸವಣ್ಣನವರಿಗೆ, ಮಹಾತ್ಮ ಗಾಂಧೀಜಿಯವರಿಗೆ ಮಾಲಾರ್ಪಣೆ ಮಾಡುವ ಗುಣವುಳ್ಳವರು ಯಾರೂ ಕಾಣುವುದಿಲ್ಲ ಎಂಬುದು ಮೇಲ್ನೋಟಕ್ಕೆ ಕಾಣುತ್ತದೆ. ಇನ್ನು ಮುಂದೆಯಾದರೂ ಈ ನಾಡಿನ ಉಳಿವಿಗಾಗಿ, ನೆಲ ಜಲ ಭಾಷೆಗಾಗಿ, ನಮ್ಮ ನಿಮ್ಮೆಲ್ಲರ ಮಕ್ಕಳ ಭವಿಷ್ಯಕ್ಕಾಗಿ, ಉತ್ತಮ ಸಮಾಜಕ್ಕಾಗಿ ಇವತ್ತಿನ ರಾಜಕಾರಣ ಬದಲಾಗಬೇಕಾಗಿದೆ ಎಂದು ಮೈಸೂರು ಹೃದಯವಂತ ಕನ್ನಡಿಗರ ಬಳಗದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು DPK ಪರಮೇಶ್ ಅವರು ನೇರವಾಗಿ ಇವತ್ತಿನ ರಾಜಕಾರಣಿಗಳಿಗೆ ಕರೆ ನೀಡುವುದರ ಮೂಲಕ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಹಾಗೂ ಕನ್ನಡಾಂಬೆಯ ರಕ್ಷಣೆ ವೇದಿಕೆಯಿಂದ ಈ ನಾಡಿನ ಮತದಾರ ಬಂಧುಗಳಿಗೆ ಶುಭಾಶಯಗಳನ್ನು ಕೋರಲಾಗಿದೆ. ಇದೇ ಸಂದರ್ಭದಲ್ಲಿ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದ ಸಂಸ್ಥಾಪಕ ಅಧ್ಯಕ್ಷರು ಹಾಗೂ ಕನ್ನಡಾಂಬೆಯ ರಕ್ಷಣೆ ವೇದಿಕೆ ರಾಜ್ಯಾಧ್ಯಕ್ಷರು ರಾಜಶೇಖರ್ ಅವರು, ರವಿ, ರಾಜೇಂದ್ರ, ಶಿವರಾಜ್, ಅಕ್ಬರ್, ಮಂಜು ಇವರೆಲ್ಲರೂ ಇವತ್ತಿನ ಕಾರ್ಯಕ್ರಮಕ್ಕೆ ಉಪಸ್ಥಿತರಿದ್ದರು. ಜಗಜ್ಯೋತಿ ಬಸವಣ್ಣವರ ಜನ್ಮದಿನದ ಆರ್ಥಿಕ ಶುಭಾಶಯಗಳು ನಮ್ಮೆಲ್ಲ ಆತ್ಮೀಯ ಕನ್ನಡದ ಬಂಧುಗಳಿಗೆ, ಈ ದೇಶದ ಮತದಾರ ಬಂಧುಗಳಿಗೆ. ಇವತ್ತೇನು ನಾವು ಬಸವಣ್ಣವರಿಗೆ ಹಾರ ತುರಾಯಿ ಹಾಕಿ ಸಾಮಾಜಿಕ ಜಾಲತಾಣದ ಮುಖಾಂತರ ಮತ್ತು ಮಾಧ್ಯಮಗಳ ಮುಖಾಂತರ ಹರಿಬಿಡುವುದೇನಿದೆ ಇದನ್ನ ಮೈಗೂಡಿಸಬೇಕಾಗಿದೆ. ಇವತ್ತು ಬಣ್ಣ ಕಟ್ಟುವಂಥ ಗೋಸುಂಬಗಳು ಇವತ್ತು ನಮ್ಮ ನಾಡಲ್ಲಿ ತುಂಬಿ ತುಳುಕ್ತಾ ಇದ್ದಾರೆ. ಇವತ್ತು ರಾಜಕಾರಣವನ್ನ ಅವಲೋಕಿಸಿದ್ರೆ ನಮ್ಮ ಪವಿತ್ರವಾದಂಥ ಕನ್ನಡ ನಾಡಲ್ಲಿ ಬಸವಣ್ಣವರಿಗೆ ಹಾರ ತುರಾಯಿ ಹಾಕುವಂಥ ಪ್ರಾಮಾಣಿಕ ರಾಜಕಾರಣಿಗಳು ಇಲ್ಲ ಅಂತ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ದಯಮಾಡಿ ಮುಂದಿನ ದಿನಗಳಲ್ಲಿ ನೀವು ಅಂಬೇಡ್ಕರ್ ಅವ್ರಿಗಾಗಿರ್ಬೋದು, ಮಹಾತ್ಮ ಗಾಂಧೀಜಿ ಅವ್ರಿಗಾಗಿರ್ಬೋದು, ಯಾರೇ ಮಹನೀಯರಿಗಾಗಿರ್ಬೋದು, ಬಸವಣ್ಣವ್ರಿಗಾಗಿರ್ಬೋದು, ನೀವು ಹಾರ ತುರಾಯಿಗಳು ಹಾಕಬೇಕು. ಅವ್ರ ಮುಂದೆ ಭಾವಚಿತ್ರಗಳು ತೆಗೆಸ್ಕೋಬೇಕು. ಮಾಧ್ಯಮಗಳಲ್ಲಿ ಮತ್ತೆ ಸಾಮಾಜಿಕ ಜಾಲತಾಣದ ಹರಿದಾಡಬೇಕು ಅಂದ್ರೆ ನಿಮ್ಮ ಪ್ರಾಮಾಣಿಕತೆಯನ್ನು ಎತ್ತಿರಬೇಕು. ನಿಮಗೆ ಜನ್ಮ ಕೊಟ್ಟಂತ ಅಪ್ಪ ಅಮ್ಮದಿರು, ನೀವು ಜನ್ಮ ಕೊಟ್ಟಂತ ತಂದೆ ಮಕ್ಕಳು ಸುಖವಾಗಿರ್ಬೇಕು ಅಂದ್ರೆ ಎಲ್ಲಾ ಸಮಾಜದ ಬಂಧುಗಳನ್ನ ಒಗ್ಗೂಡಿಸಿ ಈ ಆರ್ಥಿಕವಾಗಿ ಬಲಿಷ್ಠವಾಗಿ ನಾಡಿನ ಉಳಿವಿಗಾಗಿ, ಮುಂದಿನ ಮಕ್ಕಳ ಭವಿಷ್ಯಕ್ಕಾಗಿ ಸಾಮಾಜಿಕ ಕಳಕಳಿ ಇಟ್ಕೊಂಡು ರಾಜಕಾರಣಕ್ಕೆ ಬಂದಿದ್ದೀರೋ, ರಾಜಕಾರಣವನ್ನೇ ತೊಂದರಾಟ ಮಾಡ್ಕೊಂಡು ಸುಳ್ಳನ್ನೇ ಜೀವನ ಮಾಡ್ಕೊಂಡು ಜನರನ್ನ, ಈ ದೇಶದ ಮತದಾರನ ದಾರಿ ತಪ್ಪಿಸುವಂತ ರಾಜಕಾರಣಿಗಳೇ ಇವತ್ತಿಂದಾದ್ರೂ ನೀವು ನಿಮ್ಮ ಸ್ವಚ್ಛತೆಯನ್ನ, ನಿಮ್ಮ ಒಂದು ಅಪವಿತ್ರವಾದ ಒಂದು ಸಂದೇಶಗಳನ್ನ, ಅಪವಿತ್ರವಾದಂಥ ಜೀವನವನ್ನ ಮುಂದಿನ ದಿನಗಳಲ್ಲಿ ಪವಿತ್ರವಾದಂಥ ದಿಕ್ಕಲ್ಲಿ ಸಾಗಬೇಕು. ಈ ನಾಡು ಉಳಿಬೇಕು. ಇವತ್ತು ನೋಡ್ತಾ ಇದ್ರಿ, ಬರಗಾಲ ಬಂದು ರೈತರು ಎಷ್ಟು ಕಷ್ಟ ಪಡ್ತಾ ಇದ್ದಾರೆ. ರೈತರ ಬಗ್ಗೆ ಯಾರಿಗಾರು ಚಿಂತೆ ಇದೆಯಾ? ಇವತ್ತು ಎಷ್ಟೆಲ್ಲ ಅನ್ಯಾಯ ಅಕ್ರಮಗಳು ನಡೀತಾ ಇದೆ. ಸರ್ಕಾರಿ ಕಚೇರಿಗಳಲ್ಲಿ ನಡೀತಾ ಇದೆ ದಂಧೆ. ಸರ್ಕಾರಿ ಗ್ರಾಮ ಪಂಚಾಯತಿಯಿಂದ ಹಿಡಿದು MP MLಗಳ ಗಂಟ ಅನ್ಯಾಯ ಅಕ್ರಮಗಳ ಗೂಡಾಗಿದೆ. ದಯಮಾಡಿ ನೀವು ಮುಂದಿನ ದಿನಗಳಲ್ಲಿ ಬಸವಣ್ಣವ್ರು ನೆನೆಸ್ಕೊಂಡು, ಅಂಬೇಡ್ಕರ್ ಅವ್ರು ನೆನೆಸ್ಕೊಂಡು, ಗಾಂಧೀಜಿ ಅವ್ರು ನೆನೆಸ್ಕೊಂಡು, ಹಕ್ಮಾದೇವ್ರನ್ನ ನೆನೆಸ್ಕೊಂಡು ಪವಿತ್ರತೆಯನ್ನ ಎತ್ತಿ ಹಿಡಿಬೇಕು ಇವತ್ತಿನ ರಾಜಕಾರಣ ಅಂತ ಹೇಳ್ತಾ, ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ, ಕನ್ನಡಾಂಬೆ ರಕ್ಷಣೆ ವೇದಿಕೆಯಿಂದ ಸಮಸ್ತ ಕನ್ನಡ ನಾಡಿನ ಜನತೆಗೆ ನಾವು ಶುಭಾಶಯಗಳು ಕೋರ್ತಾ ನಮ್ಮ ಮಾತ ಸಮರ್ಪಿಸ್ತಾ ಇದ್ದೇವೆ. ಜೈ ಕನ್ನಡಾಂಬೆಗೆ, ಜೈ ಕನ್ನಡ ಮಾತೆಗೆ, ಜಗನ್ಮಾತೆ ಚಾಮುಂಡೇಶ್ವರಿಗೆ, ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ, ಬಸವಣ್ಣವ್ರಿಗೆ, ವಿಶ್ವಗುರು ಬಸವಣ್ಣವ್ರಿಗೆ, ವಿಶ್ವಗುರು ಬಸವಣ್ಣವ್ರಿಗೆ, ಜಗತ್ಪತಿ ಬಸವಣ್ಣವ್ರಿಗೆ, ವಿಶ್ವಮಾನವ ಬಸವಣ್ಣವ್ರಿಗೆ ನಮಸ್ಕಾರ.